ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು. ಓ ಮೇಷ್ಟ್ರೆ, ಊಟ ಆಯ್ತಾ? ಆಯ್ತು ಮುಗುವಳಪ್ಪನವ್ರೆ, ಬಂದ್ರಿ ಇಲ್ಲೇ? ಬಾಪ ಏನು ಕರೀತಾರೆ. ಏನ್ ಮುಗುವಳಪ್ಪನವರು, ಏನ್ ಸಮಾಚಾರ? ಮಠದಲ್ಲಿ ಭಜನೆ ಇಟ್ಕೊಂಡವ್ರೆ, ತಾವು ಬರ್ತೀರಾ? ನಾನ್ ತಾನೇ ಇನ್ನೇನ್ ಮಾಡ್ಲಿ, ಮಳೆ ಬಂದು ಬೆಳೆ ಎಲ್ಲ ಕೊಚ್ಕೊಂಡೋಗೈತೆ, ನಡೀರಿ ಹೋಗೋಣ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ಚಿತ್ರವನ್ನು ವೀಕ್ಷಿಸುತ್ತಿರುವ ಗುರುಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ನನ್ನ ಅನಂತ ಅನಂತ ಆತ್ಮೀಯ ನಮಸ್ಕಾರಗಳು. ಈಗಿನ ಯುವಕರು ಯುವತಿಯರು ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೆ ಮಾರುಹೋಗಿ ನಮ್ಮ ಸನಾತನ ಧರ್ಮ ಯೋಗ, ಪ್ರಾಣಾಯಾಮ, ಧ್ಯಾನ, ಪ್ರಾರ್ಥನೆಗಳ ಕಡೆಗೆ ಗಮನ ಹರಿಸುವುದು ಕಡಿಮೆ. ನೂರಾರು ಮಠಗಳು ಮತ್ತು ಆಶ್ರಮಗಳಿವೆ. ಇವುಗಳಲ್ಲಿ ಅಚಲ ಆಶ್ರಮಗಳಿವೆ. ಅಚಲ ಎಂದರೆ ಚಲನೆಯಿಲ್ಲದ್ದು ಎಂದು ಅರ್ಥ. ಅಚಲ ಗುರು ಪರಂಪರೆ ಸನಾತನ ಧರ್ಮವಾದದ್ದು. ಈ ಅಚಲ ಓಂಕಾರ ಪೀಠದಲ್ಲಿ ಮೂಲ ಗುರು ಶಿವನಿಂದ ಮೊದಲಾಗಿ ವಿಷ್ಣು, ಬ್ರಹ್ಮ, ಸೂರ್ಯ, ಶ್ರೀಕೃಷ್ಣ, ರಾಮಾನಂದ, ಕಬೀರದಾಸ, ಹೇಮನ್ನ ಯೋಗಿ ಮೊದಲಾದ ಮಹನೀಯರೆಲ್ಲರ ಅವಿಚ್ಛಿನ್ನ ಗುರು ಪರಂಪರೆ ಇದೆ. ಪರಮ ಸತ್ಯವಾದ ಭಗವಂತನನ್ನು ಸೇರುವುದಕ್ಕೆ ಈ ಜಗತ್ತಿನಲ್ಲಿ ಹಲವಾರು ಆಧ್ಯಾತ್ಮಿಕ ಮಾರ್ಗಗಳಿವೆ. ನಮ್ಮ ಈ ಅಚಲ ಮಾರ್ಗದಲ್ಲಿ ಮಾನವನ ಮೂಲ ಸ್ವರೂಪ ಏನು, ಅದನ್ನು ಸೇರುವ ಬಗೆ ಹೇಗೆ ಎಂದು ಗುರುಮುಖೇನ ಶಿಷ್ಯನಿಗೆ ತಿಳಿಸಿ ಸಾಧನೆ ಮಾಡಿಸಲಾಗುತ್ತದೆ. ಈ ಸಾಧನೆಯನ್ನು ಹಂತ ಹಂತವಾಗಿ ಗುರುವು ತನ್ನ ಶಿಷ್ಯನ ಶ್ರದ್ಧೆ, ಭಕ್ತಿ ಹಾಗೂ ಅವನ ಮನಸ್ಸಿನ ಸ್ಥಿತಿಯನ್ನು ಅರಿತು ಸಾಂಖ್ಯಯೋಗ, ತಾರಕ ಯೋಗ, ಅಮನಸ್ಕ ಯೋಗ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಯೋಗ ಇವುಗಳೆಲ್ಲವನ್ನು ಹಂತ ಹಂತವಾಗಿ ಗುರುವು ಶಿಷ್ಯನಿಗೆ ಬೋಧಿಸಿ ಶಿಷ್ಯನ ಜ್ಞಾನ ಮತ್ತು ಇವುಗಳ ತಿಳುವಳಿಕೆಯನ್ನು ಅರಿತು ಕೊನೆಯದಾಗಿ ಪರಿಪೂರ್ಣವನ್ನು ಬೋಧಿಸುವರು. ಇದುವೇ ಬರೀ ಭಟ್ಟ ಬಯಲು. ನಮ್ಮ ಸಮಕಾಲೀನ ಗುರುಗಳಾದ ಶ್ರೀ 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 ರಾಮಾನಂದಾರ್ಯರು, ಅವರ ಶಿಷ್ಯರಾದ ಗಗನಾನಂದಾರ್ಯರು, ಇವರ ಶಿಷ್ಯರಾದ ಸಂಜೀವಾನಂದಾರ್ಯರು, ಈ ಮೂವರ ಗುರು ಶಿಷ್ಯರ ಅನುಬಂಧವನ್ನು ಸರಳವಾಗಿ ತಿಳಿಸಲು ಒಂದು ಸರಳವಾದ ಪ್ರಯತ್ನ. ಅದು ಹೋಗ್ತಾ ಇರೋದು ಬರ್ತಾ ಇರೋದಲ್ಲ, ಅದು ಇರೋಷ್ಟರೊಳಗೆ ಅದು ನಾನು ಅನ್ನೋದನ್ನು ತಿಳ್ಕೊಂಡಾಗ ಇವನು ಹೋಗೋದು ಬರೋದು ತಪ್ಪಿಸ್ಕೊಂಡು ಬಿಡ್ತಾನೆ. ಅದಕ್ಕೆ ನಾವು ಜ್ಞಾನಿಗಳ ಹತ್ರ ಹೋಗಿ ಮಾರ್ಗದರ್ಶನ ಪಡೆದು ಸತತವಾಗಿ ಚಿಂತೆ ಮಾಡಬೇಕು. మరవవలది అచల బోధను నిరతముగ నిద్రించుట వరకు ధరణిలో ప్రాణములుండుట వరకు మరవకుండును స్మరణ చేయుచు ఆత్మ మేలుకొనవే ಅಂತಾರೆ. ಸತತವಾಗಿ ಆತ್ಮ ನಮ್ಮ ಸ್ವರೂಪ, ಅನಾತ್ಮ ಪಂಚಭೂತಗಳು ಅಥವಾ ಶರೀರ. ಜ್ಞಾನದಿಂದ ಜ್ಞಾನ, ಅಜ್ಞಾನ, ವಿಜ್ಞಾನ. ಅಜ್ಞಾನ ಅಂದರೆ ಯಾವುದೋ, ಎಲ್ಲಿ ನಮ್ಮನ್ನು ಈ
ಜಗತ್ತಲ್ಲಿ ಎಲ್ಲ ಕಡೆ ಯಾವುದು ಕರ್ಕೊಂಡು ಹೋಗ್ತಾ ಇದೆಯೋ ಅದು ಜ್ಞಾನ. ನಮಗಿರೋದು ಲೌಕಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ, ಪಾರಮಾರ್ಥ ಜ್ಞಾನ ನಮಗಿಲ್ಲ. ಪಾರಮಾರ್ಥ ಜ್ಞಾನ ಬರಬೇಕಂದ್ರೆ ಗುರುಗಳ ಹತ್ರ ಹೋಗಿ ಮಾರ್ಗದರ್ಶನ ಪಡೆದು ಸತತವಾಗಿ ಚಿಂತೆ ಮಾಡಬೇಕು. ಜಂಗಮನೆಂಬ ಜಂಬವಿಲ್ಲ, ಜಾತಿ ಗೀತಿಯ ಭೇದವಿಲ್ಲ, ಮಡಿಮೈಲಿಗೆಯೂ ಸಲ್ಲವಿಲ್ಲ. ರಾಮಾನಂದಾರ್ಯರ ಆನಂದದ ಬವಕೆ, ರಾಮಾನಂದಾರ್ಯರ ಅಂದದ ಬವಕೆ ಅಂತರಾತ್ಮ ಬದುಕೆಂಬ ಬವಣೆ ತೊರೆದು ಹೊರಟೆ ನಾ ಮಠದ ಕಡೆಗೆ, ಹೊರಟೆ ನಾ ಮಠದ ಕಾಣದ ದೇವರ ನಂಬಿ ಪೂಜಿಪೆ, ಕಾಣುವ ದೇವರ ಭವಸಾಗರದಲ್ಲಿ ಹರಿವು ತುಂಬೆ ಕರುಣಾಸಾಗರ, ಹರಿವು ತುಂಬೆ ಕರುಣಾಸಾಗರ. ಬದುಕೆಂಬ ಬವಣೆ ತೊರೆದು ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ, ಬಲ್ಲವರ್ಯಾರೋ. ಯಾರ್ಯಾರ ಪಯಣ ಯಾವ ಕಡೆಗೋ, ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದವರ್ಯಾರೋ, ತಿಳಿದವರ್ಯಾರೋ. ಬಲ್ಲವರು ಅವರೇ ಆ ನಿಜವಾ, ಬಲ್ಲವರು ಅವರೇ ಗುರುಗಳು, ಗುರುಗಳು. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ, ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ. ನಡೆದ ದಾರಿಯಲ್ಲಿ, ನಡೆದ ದಾರಿಯಲ್ಲಿ ಕಲ್ಲು ಮುಳ್ಳುಗಳೇ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ, ಬಲ್ಲವರ್ಯಾರೋ.
ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಮನಸ್ಸನ್ನ ಮಾತು ಕೇಳದೆ ಹೊರಡುತ್ತಿದೆ ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಮನಸ್ಸೆಲ್ಲ ಎಂದು ಮನಸ್ಸೆಲ್ಲ ಎಂದು ಕಾಣದಂತ ಸಂತೋಷ ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರು ಬಲ್ಲವರ್ಯಾರು ಜ್ಞಾನ ಮಾರ್ಗ ಹುಡುಕುತ್ತ ಹೊರಡುವುದೋ ಉಳಿಯುವುದು ದಾರಿಯನ್ನು ಕಾಣದೆ ಕುಳಿತಿರುವೆ ಇಲ್ಲಿ ಜ್ಞಾನ ಮಾರ್ಗ ಹುಡುಕುತ್ತ ಹೊರಡುವುದೋ ಉಳಿಯುವುದು ದಾರಿಯನ್ನು ಕಾಣದೆ ಕುಳಿತಿರುವೆ ಇಲ್ಲಿ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ನಿಜ ಗುರುಗಳ ಕಾಣಲು ನಿಜ ಗುರುಗಳ ಕಾಣಲು ಎನ್ನ ಮನ ಹೊರಡುವುದು ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ ಯಾರ್ಯಾರ ಪಯಣ ಯಾವ ಕಡೆಗೋ ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದವರ್ಯಾರೋ ತಿಳಿದವರ್ಯಾರೋ ಬಲ್ಲವರು ಅವರೇ ಆ ನಿಜವಾ ಬಲ್ಲವರು ಅವರೇ ಗುರುಗಳು ಗುರುಗಳು ಪಾಪ ಇಲ್ಲಿ ನಿನ್ನ ಮನಸ್ಸಲ್ಲಿ ಏನೋ ಅನುಮಾನ ಇದೆ ಏನಪ್ಪ ಅದು ದೇವ್ರನ್ನ ತೋರಿಸ್ತೀರಾ ನೀವು? ನೀನು ದೇವರನ್ನು ನೋಡುವುದಾದರೆ ನಾನು ಹೇಳುವ ಮಾರ್ಗದಲ್ಲಿ ನೀನು ನಡೆದರೆ ತಪ್ಪದೆ ದೇವರನ್ನು ನೋಡಬಹುದು. ಯಾವುದದು ಮಾರ್ಗ? ಈಗ ಮಗುವನ್ನು ಪಾಠಶಾಲೆಗೆ ಕರೆದುಕೊಂಡು ಹೋಗಿ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ ಅಂತ ಒಂದೊಂದಾಗಿ ಅಭ್ಯಾಸ ಮಾಡಿಸ್ತಾರೆ. ಅದೇ ರೀತಿ ನಮ್ಮ ಅಚಲ ಮಾರ್ಗ ಅಂತ ಒಂದೈತೆ. ಯಾವುದದು? 5 ಹಂತಗಳಿವೆ. 1ನೇಯದು ಸಾಂಖ್ಯಯೋಗ, 2ನೇಯದು ತಾರಕ ಯೋಗ, 3ನೇಯದು ಅಮನಸ್ಕ ಯೋಗ ಕುಂಡಲಿನಿ, 4ನೇಯದು ಸಚ್ಚಿದಾನಂದ ಯೋಗ, 5ನೇಯದು ಪರಿಪೂರ್ಣ ಬೋಧೆ. ಈ 5 ಒಂದೊಂದಾಗಿ ಅಭ್ಯಾಸ ಮಾಡುವುದಾದರೆ ಪ್ರತ್ಯಕ್ಷವಾಗಿ ನೀನೇ ದೇವರನ್ನು ನೋಡಬಹುದು. ಧನ್ಯೋಸ್ಮಿ ಗುರುಗಳೇ. ವೇದಾಂತವೆಂದರೆ ಪರಮಾತ್ಮನ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಜಾತಿ ಭೇದವಾಗಲಿ ಲಿಂಗ ಭೇದವಾಗಲಿ
ವಿದ್ಯೆ ಅವಿದ್ಯೆ ಭೇದವಾಗಲಿ ಯಾವ ಭೇದಗಳು ಇರುವುದಿಲ್ಲ. ಹಾಗೆ ಭೇದವಿಲ್ಲದ ಪರಮಾತ್ಮನಲ್ಲಿ ಭೇದವನ್ನು ಕಲ್ಪಿಸುವುದಾದರೆ ಅದು ಅಜ್ಞಾನದಿಂದ ಬಂದಿದ್ದೇ ಹೊರತು ಜ್ಞಾನದಿಂದ ಅಲ್ಲ. ಹೇಗೆಂದರೆ ಸೂರ್ಯನು ತನ್ನ ರಶ್ಮಿಯನ್ನು ಎಲ್ಲ ವಸ್ತುಗಳ ಮೇಲೆ ಯಾವ ಭೇದವೂ ಇಲ್ಲದೆ ಹೇಗೆ ಅರಳಿರುವನೋ ಹಾಗೆ ಸರ್ವವ್ಯಾಪಿ ಪರಮಾತ್ಮನು ಸರ್ವ ವಸ್ತುಗಳಲ್ಲೂ ವ್ಯಾಪಿಸಿದ್ದಾನೆ. ಅಂಥ ಪರಮಾತ್ಮನನ್ನು ನೋಡಲು ಹೊರಟ ನಾವು ಭೇದವನ್ನು ಕಲ್ಪಿಸುವುದು ಅದು ಅಜ್ಞಾನದಿಂದ ಬಂದಿದ್ದೇ ಹೊರತು ಜ್ಞಾನದಿಂದ ಅಲ್ಲ. ಈ ದೇಹಕ್ಕೆ ಪ್ರಧಾನವಾದದ್ದು ಮತ್ತು ಪಿಂಡಕ್ಕೆ ಮೂಲವಾಗಿ ಹುಟ್ಟುವುದು ತಲೆ ಮತ್ತು ಬೆನ್ನು ಮೂಳೆ. ಇದರಲ್ಲಿ ಸಪ್ತ ಚಕ್ರಗಳಿದ್ದು ಅವುಗಳಿಗೆ ಸಪ್ತ ದೇವತೆಗಳಿದ್ದು ಆ ದೇವತೆಗಳಿಗೆ ಸರಿಹೊಂದುವ ಮಂತ್ರ ಅಕ್ಷರಗಳನ್ನು ಮಂತ್ರ ಪುಷ್ಪಗಳ ಮೂಲಕ ಪೂಜಿಸುವ ಕ್ರಮಕ್ಕೆ ಮನೋಮಂತ್ರ ಜಪ ಕ್ರಮವೆಂದು 21,600 ಪ್ರಣವಗಳನ್ನು ಮಂತ್ರಪುಷ್ಪಗಳ ಮೂಲಕ ಧ್ಯಾನಿಸುವುದು ಸಾಂಖ್ಯಯೋಗ ಸಾಧಕನ ಕೆಲಸ. ಈ ದೇಹದಲ್ಲಿ 7 ಚಕ್ರಗಳಿವೆ. ಮೊದಲನೆಯದು ಬುಧಸ್ಥಾನದಲ್ಲಿ 600 ಪ್ರಣವಗಳೊಂದಿಗೆ 4 ದಳಗಳಲ್ಲಿ ಪೀತಾವರ್ಣದೊಂದಿಗೆ ಗಣಪತಿ ಬೆಳಗುತ್ತಿದ್ದನು. ಇದುವೇ ಆಧಾರ ಚಕ್ರ. ಎರಡನೆಯದು ಲಿಂಗಸ್ಥಾನದಲ್ಲಿ 6,000 ಪ್ರಣವಗಳೊಂದಿಗೆ 6 ದಳಗಳಲ್ಲಿ ಶ್ವೇತಾವರ್ಣದೊಂದಿಗೆ ಬ್ರಹ್ಮನು ಬೆಳಗುತ್ತಿದ್ದನು. ಇದುವೇ ಸ್ವಾಧಿಷ್ಠಾನ ಚಕ್ರ. ಮೂರನೆಯದು ನಾಭಿಸ್ಥಾನದಲ್ಲಿ 6,000 ಪ್ರಣವಗಳೊಂದಿಗೆ 10 ದಳಗಳಲ್ಲಿ ರಕ್ತಾವರಣದೊಂದಿಗೆ ಮಹಾವಿಷ್ಣು ಬೆಳಗುತ್ತಿದ್ದನು. ಇದುವೇ ಮಣಿಪೂರಕ ಚಕ್ರ. ನಾಲ್ಕನೆಯದು ಹೃದಯ ಸ್ಥಾನದಲ್ಲಿ 6,000 ಪ್ರಣವಗಳೊಂದಿಗೆ 12 ದಳಗಳಲ್ಲಿ ನೀಲಾವರ್ಣದೊಂದಿಗೆ ಶಿವನು ಬೆಳಗುತ್ತಿದ್ದನು. ಇದುವೇ ಅನಾಹತ ಚಕ್ರ. ಐದನೆಯದು ಕಂಠಸ್ಥಾನದಲ್ಲಿ 1,000 ಪ್ರಣವಗಳೊಂದಿಗೆ 16 ದಳಗಳಲ್ಲಿ ರೋಮವರ್ಣದೊಂದಿಗೆ ಜೀವಾತ್ಮನು ಬೆಳಗುತ್ತಿದ್ದನು. ಇದುವೇ ವಿಶುದ್ಧ ಚಕ್ರ. ಆರನೆಯದು ತ್ರಿಕೂಟ ಸ್ಥಾನದಲ್ಲಿ 1,000 ಪ್ರಣವಗಳೊಂದಿಗೆ 2 ದಳಗಳಲ್ಲಿ ಸರ್ವಾವರ್ಣದೊಂದಿಗೆ ಆತ್ಮಾರಾಮನು ಬೆಳಗುತ್ತಿದ್ದನು. ಇದುವೇ ಆಗ್ನೇಯ ಚಕ್ರ. ಏಳನೆಯದು ಶಿರಸ ಸ್ಥಾನದಲ್ಲಿ 1,000 ಪ್ರಣವಗಳೊಂದಿಗೆ 1,000 ದಳಗಳಲ್ಲಿ ಧವಳದ ವರ್ಣದೊಂದಿಗೆ ಶ್ರೀ ಸದ್ಗುರು ಬೆಳಗುತ್ತಿದ್ದನು. ಇದುವೇ ಸಹಸ್ರಾರ ಚಕ್ರ. ಮೇಲೆ ಮಳೆ ಹನಿ ಬಿದ್ದರೆ ಯಾವ ರೀತಿ ಗುಳ್ಳೆಯಾಗುತ್ತದೆಯೋ
ಹಾಗೆ ಹೆಣ್ಣು ಗಂಡುಗಳ ಮಿಲನದಲ್ಲಿ ಒಂದು ಗುಳ್ಳೆ ಆಗುವುದು. ಆ ಗುಳ್ಳೆಯನ್ನು ಬಿಂದುವೆಂದು ಕರೆಯುತ್ತಾರೆ. ಈ ಬಿಂದುವಿನ ಮಧ್ಯದಲ್ಲಿ ಇರುವಂತಹದ್ದೇ ಪರಮಾತ್ಮನ ಸ್ವರೂಪ. ಇದರ ಜೊತೆಯಲ್ಲೇ ಉತ್ಪತ್ತಿಯಾದದ್ದೇ ಜ್ಞಾನ ಅಥವಾ ಜ್ಞಾತ. ಇದು ಆಕಾಶ ತತ್ವದಿಂದ ಉತ್ಪತ್ತಿಯಾಗಿ ಜ್ಞಾನಮಯ ಕೋಶವೆಂದು ಹೆಸರು. ಇದು 10 ದಿನಗಳು ಒಡೆದು ಹೋಗದೇ ಇದ್ದರೆ ಅದರ ಮೇಲೆ ಒಂದು ಪರೆ ಬೆಳೆಯುತ್ತದೆ. ಆ ಪರೆ ವಾಯುಭೂತದಿಂದ ಆದ ಪರೆ. ಆ ಪೊರೆಗೆ ಮನೋಮಯ ಕೋಶವೆಂದು ಹೆಸರು. ಇದರಿಂದ ಉತ್ಪತ್ತಿಯಾದ ಅಂತರಿಂದ್ರಿಯ ಮನಸ್ಸು. ಹಾಗೆ ಇವೆರಡು ಸೇರಿಕೊಂಡು 15 ದಿನಗಳ ಕಾಲ ಇದ್ದಿದ್ದಾದರೆ ಅದರ ಮೇಲೆ ಅಗ್ನಿಭೂತದಿಂದ ಇನ್ನೊಂದು ಪೊರೆ ಬೆಳವಣಿಗೆಯಾಗುತ್ತದೆ. ಆ ಪೊರೆಗೆ ವಿಜ್ಞಾನಮಯ ಕೋಶವೆಂದು ಹೆಸರು. ಇದರಿಂದ ಉತ್ಪತ್ತಿಯಾದ ಅಂತರಿಂದ್ರಿಯ ಬುದ್ಧಿ. ಈ 3 ಸೇರಿಕೊಂಡು 20 ರಿಂದ 25 ದಿನಗಳಾದರೆ ಅದರ ಮೇಲೆ ಜಲಭೂತದಿಂದ ಇನ್ನೊಂದು ಪೊರೆ ಬೆಳೆದುಕೊಳ್ಳುತ್ತದೆ. ಹೇಗೆ ಪ್ರಾಣಮಯ ಕೋಶವೆಂದು ಹೆಸರು. ಇದರಿಂದ ಉತ್ಪತ್ತಿಯಾದ ಅಂತರಿಂದ್ರಿಯ ಚಿತ್ತ. ಹಾಗೆ ಈ ಗುಳ್ಳೆಯು 30 ದಿನಗಳವರೆಗೂ ಒಡೆದು ಹೋಗದೇ ಇದ್ದರೆ ಅದರ ಮೇಲೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಭೂತತ್ವದಿಂದ ಇನ್ನೊಂದು ಪೊರೆ ಬೆಳೆಯುತ್ತದೆ. ಆ ಪೊರೆಗೆ ಅನ್ನಮಯ ಕೋಶವೆಂದು ಹೆಸರು. ಈ ಕೋಶದಿಂದ ಉತ್ಪತ್ತಿಯಾದ ಅಂತರಿಂದ್ರಿಯ ಅಹಂ. ಇದು ಪಂಚಕೋಶಗಳ ವಿವರಣೆ. ಸಾಂಖ್ಯವೆಂದರೆ ವಿಷಯಗಳನ್ನು ವಿವರವಾಗಿ ವರ್ಣಿಸುವುದು ಎಂದು ಅರ್ಥ. ಈ ನಮ್ಮ ಶರೀರದ ರಚನೆಗೆ ಮೂಲ ವಸ್ತು ಯಾವುದು ಹಾಗೂ ಹೇಗೆ ರಚನೆಯಾಗಿದೆ ಎಂದು ತಿಳಿದುಕೊಳ್ಳುವುದು. ಪಂಚಭೌತಿಕವಾಗಿ ರಚನೆಯಾದ ಶರೀರವನ್ನು ಹಾಗೂ ಮನಸ್ಸನ್ನು ನಿಯಂತ್ರಿಸುವ ಬಗೆ ಹೇಗೆ ಎಂದು ತಿಳಿಸುವುದೇ ಸಾಂಖ್ಯಯೋಗ. ಈಗ ಸಾಂಖ್ಯಯೋಗವನ್ನು ಉಪದೇಶ ಮಾಡುತ್ತೇನೆ. ನೀನು ನನಗೆ 3 ಪ್ರಮಾಣಗಳನ್ನು ಕೊಡಬೇಕು. ಯಾವುದು ಗುರುಗಳೇ? ಮೊದಲನೆಯದು ತನು, ಮನ, ಧನ. ತನು ಅಂದರೆ ಈ ಶರೀರ, ಮನ ಅಂದರೆ ಮನಸ್ಸು, ಧನ ಅಂದರೆ ನಿನ್ನ ಸಂಪಾದನೆಯಲ್ಲಿ ಗುರು ಕಾರ್ಯಕ್ಕಾಗಿ ವಿನಿಯೋಗ ಮಾಡುವುದು. 3 ಮಂತ್ರಗಳನ್ನು ಕೊಡುವೆಯಾ? ಅಪ್ಪಣೆ ಮಹಾಗುರು. ಈಗ ಸಾಂಖ್ಯಯೋಗದ ಮಹಾಮಂತ್ರವನ್ನು ಉಪದೇಶ ಮಾಡುವೆನು. ಏಕಚಿತ್ತದಿಂದ ಗಮನವಿಟ್ಟು ಕೇಳು. ಗುರು ನಿನಗೆ ಒಳ್ಳೆಯದು ಮಾಡಲಿ, ನಿನ್ನ ಜನ್ಮ ಪಾವನವಾಗಲಿ. ಮಾನವನು ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದನು. ಏಕೆಂದರೆ ಇವರಿಗೆ ಎಲ್ಲವನ್ನು ಗುರುತಿಸುವಂಥ ಒಂದು ಜ್ಞಾನ, ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ ಪ್ರಾಣಿಗೂ ಆ ಶಕ್ತಿ ಇಲ್ಲ. ಅದಕ್ಕೆ ಏನೋ ಅವು ಸಂತಾನೋತ್ಪತ್ತಿ ಮಾಡೋದು, ನಿದ್ದೆ ಮಾಡೋದು, ಈ ಥರ ಮಾಡ್ಕೊಂಡು ಹೋಗ್ತಾ ಇವೆ. ಮಾನವನ ಕೆಲವು ಅದೇ ಮಾಡ್ತಾ ಇದ್ದಾನೆ. ಇವನಲ್ಲಿ
ಜ್ಞಾನ ಇದೆ, ನಾನು ಏನಕ್ಕೋಸ್ಕರ ಜ್ಞಾನದಿಂದ ಏನು ಸಂಪಾದನೆ ಮಾಡಬೇಕು ಅನ್ನೋ ಪ್ರಶ್ನೆ ಹಾಕ್ಕೊಂಡೆ. ಪ್ರಶ್ನೆ ಹಾಕ್ಕೊಂಡಾಗ ಅವಾಗ ಎಲ್ಲಿ ನಾನು ಜ್ಞಾನ ಬೆಳಿಬೇಕಾದ್ರೆ ಏನು ಮೂಲ ಅಂದರೆ ಗುರುಗಳ ಹತ್ರಕ್ಕೆ ಹೋಗಲೇಬೇಕು. ಗುರುಗಳ ಹತ್ರಕ್ಕೆ ಹೋದಾಗ ಅಂತರಂಗದಲ್ಲಿ ಧ್ಯಾನ ಮಾಡುವಂಥ ವಿಧಾನ ತಿಳಿಸ್ತಾರೆ. ಅದರಲ್ಲಿ ಆ ವಿಧಾನದಲ್ಲಿ ಸತತವಾಗಿ ಧ್ಯಾನ ಚಿಂತನೆಗಳು ಮಾಡ್ಕೊಂಡು ಹೋದಾಗ ಒಳಗಿರುವಂಥ ಅಂತರಂಗದಲ್ಲಿರುವ ಗುರು, ಆ ಗುರು ಸ್ವರೂಪ ಬಲಿತದೆ. ಜ್ಞಾನ ಯಾವಾಗ ಬೆಳೀತದೆ ಅವರು ಪರಮಾತ್ಮನ ಗುರುತಿಸಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಮಾರ್ಗದಲ್ಲೂ ಆಗೋದಿಲ್ಲ. ಯಾಕೆಂದರೆ ಇವನೊಳಗಡೆ ಇದೆ ಜ್ಞಾನರತ್ನ. ವಿಚಾರ ಮಾಡೋ ಶಕ್ತಿ ಯಾವ ಪ್ರಾಣಿಗಿಲ್ಲ, ಮನುಷ್ಯನಿಗೆ ಮಾತ್ರನೇ ಇದು ಸತ್ಯ. ಯಾವ ವಿಚಾರ ನಿತ್ಯ ವಸ್ತು ವಿವೇಕ ಅಂತ ಹೇಳ್ಬಿಟ್ಟು ಯಾವುದು ಅಚಲವೋ, ಯಾವುದು ಸತ್ಯವೋ, ಯಾವುದು ಸನಾತನವೋ ಅದನ್ನು ಅರಿವು ಮಾಡ್ಕೊಳ್ಳುವಂಥ ಶಕ್ತಿ ಇವರಲ್ಲಿದೆ. ಅದು ಗುರುಗಳ ಮುಖಾಂತರ ತಾರಕೋಪದೇಶ ಮಾಡುತ್ತೇನೆ, ಗಮನವಿಟ್ಟು ಕೇಳು. ತಾರಕವೆಂದರೆ ತನ್ನನ್ನು ತಾನು ತಿಳಿಯುವಿಕೆ. ಈ ಭವಸಾಗರವನ್ನು ದಾಟಿ ಜನನ ಮರಣಗಳೆಂಬ ಚಕ್ರದಿಂದ ಬಿಡುಗಡೆಗೆ ಮೂಲ ಮಂತ್ರ ಈ ತಾರಕ ಮಂತ್ರವೇ. ನಮ್ಮ ಉಸಿರಾಟದಲ್ಲಿ ನಾನೇ ಬ್ರಹ್ಮನೆಂದು ಅಹೋರಾತ್ರಿ ನಡೆಯುತ್ತಿದೆ. ಪ್ರಕೃತಿ ದತ್ತವಾಗಿ ನಡೆಯುತ್ತಿರುವ ಉಸಿರಾಟದ ದಿಕ್ಕನ್ನೇ ಬದಲಾಯಿಸುವುದು, ಅಧೋಮುಖವಾಗಿ ಚಲಿಸುವ ವಾಯುವನ್ನು ಊರ್ಧ್ವಮುಖವಾಗಿ ಚಲಿಸುವಂತೆ ಹೇಳಿಕೊಡುತ್ತೇನೆ. ಜ್ಞಾನೇಂದ್ರಿಯವಾದ ಜಿಹ್ವೆಯನ್ನು ದಂತಗಳಿಗೆ ತಗಲದಂತೆ ಜಿಹ್ವ ಬಂಧನವನ್ನು ಮಾಡಿ ಮನಸ್ಸು, ವಾಯು ಮತ್ತು ಮಂತ್ರವನ್ನು ಒಂದು ಮಾಡಿ ಸುಷುಮ್ನಾಡಿಯಲ್ಲಿ ಚಲಿಸುವಂತೆ ಮಾಡಿ ಕುಂಡಲಿನಿಯನ್ನು ಜಾಗೃತಗೊಳಿಸುವ ವಿಧಾನ. ದ್ವಯಕ್ಷರಿಯನ್ನು ಉಪದೇಶ ಮಾಡಲಾಗುವುದು. ನಾನೇ ಬ್ರಹ್ಮನೆಂದು ಧ್ಯಾನ ಮಾಡುವ ಕ್ರಿಯೆಗೆ ತಾರಕೋ ಉಪದೇಶ. ಪದ್ಮಾಸನದಲ್ಲಿ ಕುಳಿತುಕೋ. ನಿನ್ನ ದೃಷ್ಟಿಯನ್ನು ಗುರುಮಧ್ಯದಲ್ಲಿ ನಿಲ್ಲಿಸು. ಈಗ ಮಂತ್ರವನ್ನು ಉಪದೇಶ ಮಾಡುವೆ. ಆ ಕಡೆ ಈ ಕಡೆ ನೋಡದೆ ಗಮನವಿಟ್ಟು ಕೇಳು.
ಮನಸ್ಸೇ ಇಲ್ಲದಂತೆ ಮಾಡುವ ಯೋಗ. ಪಂಚಮಹಾಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಈ ತತ್ವಗಳಿಂದಲೇ ಈ ದೇಹ ಸೃಷ್ಟಿಯಾಗಿರುವುದು. ಇದರಲ್ಲಿ 5 ಮಹಾಮಂತ್ರಗಳನ್ನು ನಮ್ಮ ದೇಹದಲ್ಲಿ ಗುರುತಿಸಿ ಆರೋಹಣ ಅವರೋಹಣ ರೀತಿಯಲ್ಲಿ ಮನಸ್ಸು, ಮಂತ್ರ, ಉಸಿರನ್ನು ಒಂದು ಮಾಡಿಸಿ ಮನಸ್ಸನ್ನು ಲಯಗೊಳಿಸುವುದು. ಇದರಿಂದ ಸಮಾಧಿ ಸ್ಥಿತಿಗೆ ತಲುಪಬಹುದು. ಕುಂಡಲಿನಿ ಯೋಗಕ್ಕೆ ಬುನಾದಿ ಈ ಅಮನಸ್ಕ ಯೋಗ. ಈಗ ಪದ್ಮಾಸನದಲ್ಲಿ ಕುಳಿತುಕೋ. ನಿನ್ನ ದೃಷ್ಟಿಯನ್ನು ತ್ರಿಕೂಟ ಸ್ಥಾನದಲ್ಲಿ ನಿಲ್ಲಿಸು. ಈಗ ಮಂತ್ರವನ್ನು ಉಪದೇಶ ಮಾಡುವೆ, ಗಮನವಿಟ್ಟು ಕೇಳು.
ಕುಂಡಲಿನಿ ಅಭ್ಯಾಸ. ಕುಂಡಲಿನಿ ಯೋಗ ಕ್ಷತ್ರಿಯ ಧರ್ಮ. ಕುಂಡಲಿನಿ ಶಕ್ತಿ ಎಂಬುದು ಮಹಾಶಕ್ತಿ. ಅದನ್ನು ಸಾಧಿಸಲು ಅಥವಾ ಗೆಲ್ಲಲು ಕ್ಷತ್ರಿಯ ಶಕ್ತಿ ಅತ್ಯಗತ್ಯ. ಭೌತಿಕವಾಗಿ ಇರುವ ಸುಖ ಕ್ಷಣಿಕ. ನಿಜವಾದ ಸುಖ ಆನಂದಗಳು ನಮ್ಮಲ್ಲಿಯೇ ಇದೆ. ಅವುಗಳನ್ನು ಅನುಭವಿಸಲು ನಮ್ಮಲ್ಲಿರುವ ಪರಿಷಡ್ಡ ವರ್ಗಗಳನ್ನು, ರಾಕ್ಷಸಿ ಗುಣಗಳುಳ್ಳ ಅನೇಕ ಇಂದ್ರಿಯಗಳು, ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಲು ಕುಂಡಲಿನಿ ಶಕ್ತಿಯನ್ನು ಭೇದಿಸಿ, ಷಟ್ಚಕ್ರಗಳನ್ನು ಭೇದಿಸಿ ಈ ಪ್ರಾಣವಾಯುವನ್ನು ಸಹಸ್ರಾರ ಮಧ್ಯದಲ್ಲಿ ಬಿಂದು ಸ್ವರೂಪಿಯನ್ನು ಮನೋಮಂತ್ರದೊಡನೆ ಸೇರಿ ವಿಶ್ರಮಿಸಬೇಕು. ಆಗಲೇ ನಿಜವಾದ ಸುಖ ಆನಂದ. ಇದು ವರ್ಣನಾತೀತ, ತಾನೇ ಅನುಭವಿಸಬೇಕು. ಈ ಕುಂಡಲಿನಿ ಅಭ್ಯಾಸದಲ್ಲಿ 3 ಬಂಧಗಳಿದ್ದು ಅವುಗಳನ್ನು ಅನುಸರಿಸಿದಾಗ ಮಾತ್ರ ಸಹಜ ರೀತಿಯ ಕುಂಡಲಿನಿಯನ್ನು ಸಾಧಿಸಲು ಸಾಧ್ಯ. ಮೊದಲನೆಯದು ಮೂಲಾಂಧರ ಬಂಧ, ಎರಡನೆಯದು ಜಾಲಾಂಧರ ಬಂಧ, ಮೂರನೆಯದು ವಡ್ಯೋಣ ಬಂಧ. ಈ ಕುಂಡಲಿನಿ ಯೋಗ 41 ದಿನ ಕ್ಷೀರ ಆಹಾರದಿಂದ ಮಾಡಬೇಕು ಮತ್ತು ಮೌನವಾಗಿ ಮಾಡಬೇಕು. ಏಕಾಂತವಾಗಿ ಅದರ ಅನುಭವಗಳನ್ನು ಪಡೆದುಕೊಂಡು ನನಗೆ ಹೇಳುವನಾಗು. ಕಣ್ಣುಗಳಿಗೆ ನೋಡಿ ಗುರುತಿಸುವ ಶಕ್ತಿ ಯಾವುದರಿಂದ ಬಂದಿದೆ, ಅದು ಹೇಗಿದೆ ಎಂದು ಗುರುತಿಸುವ ಯೋಗವನ್ನೇ ಅಥವಾ ಸಾಧನೆಯನ್ನೇ ಸಚ್ಚಿದಾನಂದ ಅಥವಾ ದರ್ಪಣ ಯೋಗ ಎನ್ನುವರು. ಕಣ್ಣುಗಳು ಸೂಕ್ಷ್ಮ ಶರೀರವು. ಈ ಸೂಕ್ಷ್ಮ ಶರೀರವು ಪಂಚಭೂತಗಳಿಂದ ಹೇಗೆ ರೂಪುಗೊಂಡಿದೆ ಎಂಬುದನ್ನು ಗಮನಿಸಿದಾಗ ಗುಡ್ಡೆಯ ಹೊರಭಾಗವು ಕೆಂಪಾಗಿ ಮಾಂಸಖಂಡದಂತಿದೆ. ಇದೇ ಪಂಚಭೂತಗಳಲ್ಲಿ ಒಂದಾದ ಭೂತತ್ವ. ಇದರ ಮೇಲಿರುವ ಬಿಳಿಯ ಭಾಗವನ್ನು ನೋಡು, ಅದೇ ಜಲತತ್ವ. ಅದರ ಮಧ್ಯೆ ನೀಲವಾಗಿರುವ ಭಾಗವೇ ಅಗ್ನಿ ತತ್ವವಾಗಿದೆ. ಅದರ ಮಧ್ಯೆ ಇರುವ ಸುನೀಲಕಾರದ ಕಪ್ಪು ಮಚ್ಚೆಯನ್ನು ಗುರುತಿಸುವನಾಗು, ಅದೇ ಪಂಚಭೂತಗಳಲ್ಲಿ ಒಂದಾದ ವಾಯುತತ್ವವಾಗಿದೆ. ಅದರ ಮಧ್ಯೆ ಇರುವ ಕೂದಿನ ಗಾತ್ರ ಅಥವಾ ಒಂದು ಗಸಗಸೆ ಕಾಳಿನಷ್ಟಿರುವ ಸಣ್ಣ ರಂಧ್ರವೇ 5ನೇ ಭೂತವಾದ
ಆಕಾಶ ತತ್ವವಾಗಿದೆ. ಆ ರಂಧ್ರದಿಂದ ವ್ಯಾಪಕವಾಗಿ ಹೊರಚೆಲ್ಲುವೆ ಬೆಳಕೆ ಕಳಾರೂಪವಾಗಿ ಅಥವಾ ಜ್ಯೋತಿ ರೂಪವಾಗಿ ಎಲ್ಲವನ್ನು ಗುರುತಿಸುವ ತೇಜೋರಾಶಿಯು. ನೀನು ಆಕಾಶ ತತ್ವವಾದ ಆ ಸಣ್ಣ ರಂಧ್ರವನ್ನು ಗುರುತಿಸಲು ಆ ರಂಧ್ರದಲ್ಲಿ ನಿನ್ನ ದೃಷ್ಟಿಯನ್ನು ನಿಲ್ಲಿಸು. ಈಗ ಅಲ್ಲಿ ಕಾಣುವುದೇ ವಿಶ್ವವನ್ನೆಲ್ಲ ಗುರುತಿಸುವ, ವಿಶ್ವಕ್ಕೆ ಬೆಳಕಾಗಿರುವ ಆತ್ಮ ತೇಜಸ್ಸು. ಆ ತೇಜಸ್ಸಿನಿಂದಲೇ ಪ್ರತಿ ಜೀವಿಯು ಎಲ್ಲವನ್ನು ಗುರುತಿಸಲು ಶಕ್ತಿ ಮತ್ತು ಆತ್ಮಜ್ಯೋತಿ. ಈ ಜ್ಯೋತಿ ಎಲ್ಲ ಶರೀರಗಳಲ್ಲೂ ಎಂದೆಂದಿಗೂ ಸ್ವಯಂ ಪ್ರಕಾಶವಾಗಿ ಈ ಜಗತ್ತಿರುವವರಿಗೂ ಬೆಳಗುವುದರಿಂದ ಇದನ್ನು ಜಗಜ್ಯೋತಿ ಎಂದು ಕರೆದಿದ್ದಾರೆ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ, ಯಾರ್ಯಾರ ಪಯಣ ಯಾವ ಕಡೆಗೋ, ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದವರ್ಯಾರೋ ತಿಳಿದವರ್ಯಾರೋ. ಬಲ್ಲವರು ಅವರೇ ಆ ನಿಜವಾ, ಬಲ್ಲವರು ಅವರೇ ಗುರುಗಳು ಗುರುಗಳು. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಇದುವರೆಗೂ ನೀನು ನನ್ನಿಂದ ಸಾಂಖ್ಯ, ತಾರಕ, ಅಮನಸ್ಕ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಅಥವಾ ಆರ್ಯದರ್ಪಣ ಭಾವವಂತ ಒಂದೊಂದಾಗಿ ತಿಳಿದಿರುವೆ. ಈಗ ನಾನು ನಿನಗೆ ಅಚಲ ಪರಿಪೂರ್ಣ ಬೋಧೆಯನ್ನು ಮಾಡುತ್ತೇನೆ. ಗಮನವಿಟ್ಟು ಕೇಳು. ಅದು ಮಾತಿಗೂ ಮನಸ್ಸಿಗೂ ಗೋಚರವಾಗದೇ ಇರುವುದು ದಿವ್ಯ ಜ್ಞಾನಕ್ಕೆ ಮಾತ್ರ ಗೋಚರವಾಗುವುದು. ಸೂಜಿ ಸುಚ್ಚುವಷ್ಟು ಜಾಗವಿಲ್ಲದೆ ಎಲ್ಲೆಡೆಯೂ ತುಂಬಿಕೊಂಡಿರುವುದು, ಊಹಿಸಲು ಆಗದಂಥ ಅತೀತವಾದದ್ದು. ನೀರಿಗೆ ನೆನೆಯದು, ಗಾಳಿಗೆ ಚಲಿಸದು, ಬೆಂಕಿಗೆ ಸುಡದು, ಹುಟ್ಟು ಸಾವು ಇಲ್ಲದ್ದು, ಎಲ್ಲದಕ್ಕೂ ಆಶ್ರಯ ಕೊಟ್ಟು ತನಗೆ ತಾನೇ ಚಲನೆ ಇಲ್ಲದ್ದು. ಇದುವೇ ಬಟ್ಟ ಬಯಲು. ಬದುಕಿನ ಉದ್ದಕ್ಕೂ
ನೋವು ಕಷ್ಟಗಳೆಲ್ಲ ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ ನಡೆದ ದಾರಿಯಲ್ಲಿ ನಡೆದ ದಾರಿಯಲ್ಲಿ ಕಲ್ಲು ಮುಳ್ಳುಗಳೇ ಈವರೆಗೂ ನೀನು ನನ್ನಿಂದ ಸರ್ವಸಂಪೂರ್ಣವಾಗಿ ವಿದ್ಯೆಯನ್ನೆಲ್ಲ ಕಲಿತು ಅದನ್ನು ಅಭ್ಯಾಸ ಮಾಡಿದೆ. ನನಗೆ ಸಂತೋಷವಾಗಿದೆ. ನಿನ್ನ ಯಾಗ ಗಗನ ಸದೃಶ್ಯವಾದದ್ದು. ಅದರಿಂದ ಇಂದಿನಿಂದ ನಿನ್ನನ್ನು ಎಲ್ಲರೂ ಗಂಗಯ್ಯ ಎಂದು ಕರೆಯುವುದಕ್ಕೆ ಬದಲಾಗಿ ಗಗನಾನಂದರೆಂದು ಕರೆಯಿರಿ. ನೀನು ಈ ವಿದ್ಯೆಯನ್ನು ಸರ್ವಸಂಪೂರ್ಣವಾಗಿ ಗ್ರಹಿಸುವುದರಿಂದ ನೀನು ಗುರುವಾಗಲು ಅರ್ಹನಾಗಿದ್ದೀಯ. ಈ ಎಲ್ಲ ಗುರುಗಳ ಸಮ್ಮುಖವಾಗಿ ನಿನಗೆ ಅಧಿಕಾರ ಪತ್ರವನ್ನು ಕೊಡುತ್ತೇನೆ. ಬಂದು ಈ ಅಧಿಕಾರ ಪತ್ರವನ್ನು ತೆಗೆದುಕೋ. ಈ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ ಈ ಪತ್ರವನ್ನು ತೆಗೆದುಕೋ. ಇದುವರೆಗೂ ನನ್ನ ಗುರುಗಳು ಈ ವಿದ್ಯೆಯನ್ನು ಅಚಲ ಪರಂಪರವಾಗಿ ಬೋಧಿಸುತ್ತಾ ಬಂದು ಅದೇ ವಿದ್ಯೆಯನ್ನು ನಿನಗೂ ಬೋಧಿಸಿದ್ದೇನೆ. ನಿನ್ನನ್ನು ಕೇಳಿ ಬಂದ ಶಿಷ್ಯರಿಗೆ ಆಶೀರ್ವಾದ ಮಾಡಿ ಅವರನ್ನು ಯಾವ ಸ್ವಾರ್ಥವೂ ಇಲ್ಲದೆ ನಿಸ್ವಾರ್ಥದಿಂದ ಬೋಧನೆಯ ರೂಪದಲ್ಲಿ ಬೋಧಿಸುತ್ತಾ ಈ ಸಮಾಜವನ್ನು ಉದ್ಧಾರ ಮಾಡು. ನೀನು ಶ್ರಮಿಸು. ಈ ಅಧಿಕಾರ ಪತ್ರವನ್ನು ತಲೆಯ ಮೇಲೆ ಇಟ್ಟುಕೊಂಡು ಪ್ರಮಾಣ ಮಾಡು. ಯಾವ ಸ್ವಾರ್ಥವೂ ಇಲ್ಲದೆ ನಿಸ್ವಾರ್ಥವಾಗಿ ನನ್ನನ್ನು ಕೇಳಿ ಬರುವ ಶಿಷ್ಯರನ್ನು ಆಶೀರ್ವಾದಿಸಿ ಈ ವಿದ್ಯೆಯನ್ನು ಬೋಧನೆಯ ರೂಪದಲ್ಲಿ ಅವರಿಗೆ ಬೋಧಿಸುತ್ತೇನೆ. ಗುರುಗಳಿಗೆ ಯಾವ ಕೆಟ್ಟ ಹೆಸರು ಬಾರದಂತೆ ನಡೆದುಕೊಳ್ಳುತ್ತೇನೆ. ಪ್ರಮಾಣ ಮಾಡಿ ಹೇಳುತ್ತೇನೆ. ಇದು ಸತ್ಯ. ಯಾರ ದಾರಿ ಯಾವುದು ಬಲ್ಲವರ್ಯಾರು
ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಮನಸ್ಸೆಲ್ಲ ಎಂದು ಮನಸ್ಸೆಲ್ಲ ಎಂದು ಕಾಣದಂತ ಸಂತೋಷ ಯಾರ್ಯಾರ ದಾರಿ ಯಾವುದು ಬಲ್ಲವರ್ಯಾರು ಬಲ್ಲವರ್ಯಾರು ಕೇಳ್ರಪ್ಪ ಕೇಳ್ರಿ ಇವತ್ತಿನ ದಿವಸ ಎಲ್ಲರೂ ಗಗನದಿಂದ ಆರ್ಯನ ತೋಟಕ್ಕೆ ಬಂದಿದ್ದಾರೆ ಎಲ್ಲರೂ ಮನೆಗೆ ಬರ್ಬೇಕಪ್ಪ आज पंगुंटे झील दो झील दो ಬೇಡಿ ಬಿಸಾಕಯ್ಯ ಗುರುಳ ತೋಟ ಹೋಗೋಣ ಏನ ನೀನ್ ಬಂಬಿಡಿ ಬಿಸಾಕ ಬಿಸಾಕ್ತೀನಿ ಬಿಡ ನಡ್ರಿ ಆಶ್ರಮ ಹತ್ರ ಹೋಗೋಣ ಬರಮ್ಮ ನಮ್ಮ ಹುಡುಗರು ನಮ್ಮ ಮನೆಯಲ್ಲಿ ಭಾರಿ ಕಷ್ಟ ಕೊಡ್ತಾರೆ ಕಾಟ ಕಾಡಿಸ್ತಾರೆ ಹೌದಮ್ಮ ಸ್ಕೂಲ್ ಇಲ್ಲ ಏನಿಲ್ಲ ಮನೆಗೆಲ್ಲ ಸೇರ್ಕೊಂಡಿರ್ತಾರೆ ಬಂದು ಯಾವಾಗೂ ಹೊಡಿತಾರಮ್ಮ ಏನ್ ಮಾಡ್ಬೇಕು ಯಾಕಂತೆ ಯಾಕೋ ನಮ್ಮ ಯಾವಾಗ ಗಲಾಟೆ ಮಾಡ್ತಾರೆ ಏನ್ ಮಾಡ್ತಾರೆ ಗಲಾಟೆ ಮಕ್ಕಳು ಬಡಿಯೋದೆ ನನ್ನ ಬಡಿಯೋದು ಯಾವಾಗ ಏನ್ ಕುಡಿತಾರೆ ಎಣ್ಣೆ ಕುಡಿತಾರೆ ಏನ್ ಮಾಡ್ಬೇಕು ದೊಡ್ಡವ್ರು ಇದ್ದಾರೆ ಕೇಳೋಣಪ್ಪ ಹೋಗಿ ಬರ್ರಮ್ಮ ಹೋಗೋಣ ಅಂತ ಅಕ್ಕಯ್ಯ ನಿಂತ್ಕ ಏನ್ ಅವಸರ ಅವಸರ ಕರ್ಕೊಂಡು ಹೊರಟೆ ನನ್ಗೆ ಗೊತ್ತದವ ವಾತಾರ ಪಿಳ್ಳ ಏನೋ ತಪ್ಪಲೆ ಹೊಡ್ಕೊಂಡು ಹೋಯ್ತಿದ್ದೆ ಯೋನಯ್ಯ ಅಂತ ಕೇಳಿದಕ್ಕೆ ಅದೇನೋ ಹಳ್ಳಿಕಟ್ಟೆ ಪಂಚಾಯತ್ ಐತಿ ಬಾ ಅಂದ ಕಣವ ಸರಿ ಹೋದ್ರೆ ನಮ್ಗೇನ ಲಾಭ ಇದ್ದತ್ತ ನಂಗೂ ಗೊತ್ತಿಲ್ಲ ಕಣವ ಲಾಭನ ಕತೆ ಅಲ್ಲಿ ಹೋದ್ರಲ್ವ ಗೊತ್ತಾಗೋದು ಬಾ ಹೋಗಣ ಸರಿ ನಡಿ ನಾನು ಅದಕ್ಕೆ ಬಿರಿ ಬಿರಿನ ಅಂತ ಹಾಕೊಂಡು ಮತ್ತೆ ನೀರು ಹಚ್ಕೊಂಡು ಹೊರಟು ಬಂದೆ ಬಾರವ ಹೋಗಣ ನಡಿ ಹೋಗ್ ಬರವ ನಡಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲರಿಗೂ ನನ್ನ ನಮಸ್ಕಾರ. ಗಗನಾನಂದ ಆರ್ಯರು ಈ ತೋಟದಲ್ಲಿ ಗ್ರಾಮಸ್ಥರನ್ನೆಲ್ಲ ಸೇರಿಸಿದ್ದಾರೆ. ಯಾವ ವಿಷಯಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಈಗಲೂ ಆಗ್ಲೂ ಬರ್ತಾರೆ. ನಮಸ್ಕಾರ.
ಉತ್ಸಾಹ, ಈ ಪ್ರೀತಿ, ಈ ಅಭಿಮಾನವನ್ನು ಕಂಡು ನಾನು ಮೂಕವಿಷ್ಟನಾಗಿದ್ದೇನೆ. ಇವತ್ತಿನ ವಿಷಯವೇನೆಂದರೆ, ಜೀವನದಲ್ಲಿ ನೋವು, ನಲಿವು, ಜಂಜಾಟಗಳು, ಸಮಾಜದ ಒಳಿತಿಗಾಗಿ ನಮ್ಮ ಮನಸ್ಸುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕಾಗಿ ಅಚಲ ಮಾರ್ಗದಲ್ಲಿ ನಾವು ನಡೆಯೋದ್ರ ಮೂಲಕ ದಿನನಿತ್ಯ ಪೂಜೆ, ಧ್ಯಾನ, ಭಜನೆ ಮಾಡುವುದಕ್ಕಾಗಿ ಇಲ್ಲಿ ಒಂದು ಮಠವನ್ನು ಕಟ್ಟಿಸಲು ತೀರ್ಮಾನಿಸಿದ್ದೇವೆ. ಇದಕ್ಕೆ ತಮ್ಮಗಳ ಅನಿಸಿಕೆ, ಪ್ರೋತ್ಸಾಹ, ಸಹಾಯ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನೋಡ್ರಪ್ಪ, ಇನ್ನ ಇದಕ್ಕಿಂತ ಭಾಗ್ಯ ಏನ್ ಬೇಕು? ಯಾರು ಇವಾಗ ಏನೇನು ಕೊಡ್ತೀರಾ ಅಂತ ಇವಾಗ ಹೇಳ್ರಪ್ಪ. ಗುರುಗಳೇ, ಮಠ ನಿರ್ಮಾಣಕ್ಕಾಗಿ ನಾನು 2 ಎಕರೆ ಜಮೀನನ್ನು ಕೊಡುತ್ತೇನೆ. ಸ್ವಾಮಿ, ಈ ಆಶ್ರಮ ಕಟ್ಟಡವನ್ನು ಸಂಪೂರ್ಣವಾಗಿ ನಾವೇ ನಿರ್ಮಾಣ ಮಾಡಿಕೊಡ್ತೀವಿ ಸ್ವಾಮಿ. ಸ್ವಾಮಿ, ಪಿಳ್ಳಪ್ಪ ಸ್ವಾಮಿಗಳೇ, ಬನ್ನಿ. ನರಸಿಂಹಯ್ಯ ಮರಳು ಕೊಡ್ತಾರೆ, ಸಿದ್ದಯ್ಯ ಕಲ್ಲು ಕೊಡ್ತಾರೆ, ಯರ್ರಪ್ಪ ಇಟ್ಟಿಗೆ ಕೊಡ್ತಾರೆ, ಹನುಮಂತಪ್ಪ ಮರಳು ಕೊಡ್ತಾರೆ, ಭೋಜನಹಳ್ಳಿ ಸಿದ್ದಯ್ಯ, ನರಸಿಂಹಯ್ಯ, ವೀರ ಚೆನ್ನಮ್ಮ, ರಾಮಚಂದ್ರಪ್ಪ, ಮುನ್ನಂಜಮ್ಮ, ಸಾಕಮ್ಮ ಇವರೆಲ್ಲ ಮಠಕ್ಕೆ ಧನ ಸಹಾಯ ಮಾಡ್ತಾರೆ ಗುರುಗಳೇ. ನಿರ್ಮಾಣಕ್ಕಾಗಿ ತಾವುಗಳು ಸಂಪೂರ್ಣವಾಗಿ ಮನ ಧನವನ್ನು ನೀಡಿ ಸಹಕಾರ ನೀಡೋದ್ರ ಜೊತೆಗೆ ನಮಗೆ ಸಹಕರಿಸಿದ ತಮಗೆಲ್ಲರಿಗೂ ಆ ಸದ್ಗುರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸುತ್ತಾ ಆ ಸದ್ಗುರುವಿನಲ್ಲಿ ಪ್ರಾರ್ಥಿಸ್ತೇನೆ. ಗುರುಗಳೇ, ನನ್ನ ಹೆಸರು ಸಂಜೀವಯ್ಯ. ನಾನು ನಿಮ್ಮ ಶಿಷ್ಯನಾಗಲು ಬಯಸುತ್ತಿದ್ದೇನೆ. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ದೀಕ್ಷೆಯನ್ನು ಕೊಡಿ ಗುರುಗಳೇ. ಆಗಲಿ. ಸದ್ಗುರು ಒಳ್ಳೇದು ಮಾಡಲಮ್ಮ. ಗುರುಗಳೇ, ಪೌರ್ಣಮಿ ಪೂಜೆಗೆ ನೀವು ನಮ್ಮ ಮನೆಗೆ ಬರಬೇಕು ಗುರುಗಳೇ. ಆಯ್ತಮ್ಮ, ಬರೋಣ, ಕೂತ್ಕೊಳ್ಳಿ. ಮನೇಲಿ ತುಂಬ ತೊಂದರೆ, ಕಷ್ಟ. ಅದಕ್ಕೆ ನಿಮ್ಮ ಹತ್ರ ಏನು ಬಾಯಿ ಬಿಟ್ಟು ಹೇಳ್ಕೊಳ್ಳೋಕ್ಕೂ ನನಗೆ ಆಗ್ತಾ ಇಲ್ಲ. ಏನಾದರೂ ಪರಿಹಾರ ನೀವೇ ಕೊಡ್ಬೇಕು. ಕಾಲ ನಿರ್ಣಯ ಮಾಡುತ್ತೆ, ನಿಧಾನ ಕಾಲ ಬರುತ್ತೆ. ಒಂದು ದಿವಸ ಬಂದು ಕೂತ್ಕೊಳ್ಳಿ.
ಪರೇ ಈಗ ನಮ್ಮ ಗುರುಗಳಾದ ಗಗನಾನಂದಾರಿಯರು ಹಲವು ಮಠಗಳು ನಿರ್ಮಿಸಿದ್ದಾರೆ. ಅವರ ಆಶೀರ್ವಾದದಿಂದ ನಾವು ಕೂಡ ನಿರ್ಮಾಣ ಮಾಡಿದ್ವಿ. ಈಗ ಆ ಎಲ್ಲ ಮಠಗಳ ಭೇಟಿ ಮಾಡಬೇಕು ಅಂತ ಗುರು ಪ್ರೇರಣೆ ಇದೆ. ಆದ್ರಿಂದ ನೀವು ರಮೇಶ್ ಅವರು, ಪಿಳ್ಳಪ್ಪ ಅವರು ನನ್ನ ಜೊತೆಗೆ ಆ ಮಠಗಳ ವೀಕ್ಷಣೆಗೆ ಬರುತ್ತೆ. ಇನ್ನು ಉಳಿದವರು ಇದೇ ಮಠದಲ್ಲಿ ಉಳ್ಕೊಂಡು ಪೂಜೆ ಕಾರ್ಯಗಳನ್ನು ನಡೆಸ್ಕೊಳ್ತಾ ನೋಡ್ಕೊಂಡಿದ್ದೀವಿ. ನಿಮ್ಮ ಆಜ್ಞೆಯಂತೆ ಆಗಲಿ ಗುರುಗಳೇ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ, ಯಾರ್ಯಾರ ಪಯಣ ಯಾವ ಕಡೆಗೋ, ಯಾರ್ಯಾರ ಪಯಣ ಯಾವ ಕಡೆಗೋ, ತಿಳಿದವರ್ಯಾರೋ ತಿಳಿದವರ್ಯಾರೋ. ಬಲ್ಲವರು ಅವರೇ ಆ ನಿಜವಾ, ಬಲ್ಲವರು ಅವರೇ ಗುರುಗಳು ಗುರುಗಳು. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ, ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ. ನಡೆದ ದಾರಿಯಲ್ಲಿ ನಡೆದ ದಾರಿಯಲ್ಲಿ ಕಲ್ಲು ಮುಳ್ಳುಗಳೇ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ. ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ, ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ. ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ, ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ. ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು, ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು. ಮನಸ್ಸೆಲ್ಲ ಎಂದು ಮನಸ್ಸೆಲ್ಲ ಎಂದು ಕಾಣದಂತ ಸಂತೋಷ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರು ಬಲ್ಲವರ್ಯಾರು. ಜ್ಞಾನ ಮಾರ್ಗ ಹುಡುಕುತ್ತ ಹೊರಡುವುದು ಉಳಿಯುವುದು, ದಾರಿಯನ್ನು ಕಾಣದೆ ಕುಳಿತಿರುವೆ
ಮಾರ್ಗ ಹುಡುಕುತ್ತಾ ಹೊರಡುವುದೋ ಉಳಿಯುವುದು ದಾರಿಯನ್ನು ಕಾಣದೆ ಕುಳಿತಿರುವೆ ಇಲ್ಲಿ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ನಿಜ ಗುರುಗಳ ಕಾಣಲು ನಿಜ ಗುರುಗಳ ಕಾಣಲು ಎನ್ನ ಮನ ಹೊರಡಿಹುದು ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ ಯಾರ್ಯಾರ ಪಯಣ ಯಾವ ಕಡೆಗೋ ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದ ಮಾನವ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಜನ್ಮ. ಇಂಥ ಒಂದು ಜನ್ಮಕ್ಕೆ ಬಂದಾಗ ನಾವು ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥ ಒಂದು ಪದವಿಯನ್ನ ಪಡ್ಕೊಳ್ಬೇಕಾಗಿದ್ರೆ ಗುರುಗಳ ಆಶೀರ್ವಾದ ಅವರ ಒಂದು ಕರುಣೆಯಿಂದ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡು ನಾವು ತನ್ನ ಮನಸ್ಸನ್ನ ಅರಿತುಕೊಂಡು ತನ್ನ ಸುಸ್ವರೂಪವನ್ನು ತಿಳ್ಕೊಂಡಾಗ ಮಾತ್ರ ಬ್ರಹ್ಮವಿದ್ಯೆಯ ಸಹಾಯದಿಂದ ಆ ಪರಮಾತ್ಮನದು ನನ್ನಲ್ಲಿ ಇರ್ತಕ್ಕಂಥ ಒಂದು ಸಂಬಂಧವನ್ನು ಪರಿಪೂರ್ಣವಾಗಿ ನಾವು ತಿಳ್ಕೊಬಹುದು. ಅಲ್ಲಿ ತನಕ ನಮಗೆ ಜನ್ಮ ಪ್ರಾಪ್ತಿ ಆಗ್ತಾನೆ ಇರ್ತದೆ. ಇದರಲ್ಲಿ ಶ್ರದ್ಧೆ, ಭಕ್ತಿ, ಧ್ಯಾನ, ಚಿಂತನೆ, ಸಾಧನೆ ಎಲ್ಲವನ್ನು ಅಳವಡಿಸಿಕೊಂಡು ಬ್ರಹ್ಮವಿದ್ಯೆಯ ಸಹಾಯದಿಂದ ಹುಟ್ಟು ಸಾವು ಅನ್ನತಕ್ಕಂಥ ಒಂದು ಸಮುದ್ರವನ್ನು ದಾಟಿ ಒಂದು ಸುಖವನ್ನು ಪಡ್ಕೊಬಹುದು ಅಂತಕ್ಕಂಥ ಆಚಾರ ಸಂಪ್ರದಾಯದಿಂದ ಈ ಸನಾತನ ಧರ್ಮವನ್ನು ಅಳವಡಿಸಿಕೊಂಡು ನಾವು ಪರಿಪೂರ್ಣವಾಗಿ ನಾವು ಒಂದು ಪದವಿಯನ್ನು ಪಡ್ಕೊಳ್ಬೋದು ಅಂತ ಗುರುಗಳು ಹಾಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ನಡೆದು ನಾವು ಸಾಧಿಸ್ಬೋದು. ಇದರಲ್ಲಿ ನಾವು ನಮ್ಮ ಹೆಚ್ಚಿನ ಧ್ಯಾನ, ಚಿಂತನೆ, ಸಾಧನೆಯಿಂದ ನಾವು ಪಡ್ಕೊಂಡಾಗ ಮಾತ್ರ ಸಾಧ್ಯ ಅಂತ ತಿಳಿಸ್ಕೊಟ್ಟಿರ್ತಾರೆ. ಎಲ್ಲರೂ ಅಳವಡಿಸ್ಕೊಂಡು ಸಾಧಿಸಬೇಕು. ಇಷ್ಟೆಲ್ಲ ನಾವು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀವಿ. ನಮಗೂ ಎಲ್ರಿಗೂ 50 ವರ್ಷ ಆಗಿದೆ. ಇನ್ನು ಮುಂದಿನ ಯುವಕರು ಈ ಸಂಪ್ರದಾಯನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಅವರ ಆಸೆ ಆಗಿತ್ತು. ಈ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅವರ ಆಸೆ ಆಗಿತ್ತು. ಸಂಜೀವಪ್ಪ ಸ್ವಾಮಿಗಳು, ಅದೇ ಥರ ಬೇಕಾದಷ್ಟು ಸ್ವಾಮೀಜಿಗಳು, ಅವರ ಎಲ್ಲರ ಆಸೆನೂ ಈ ಸಂಪ್ರದಾಯನ, ಈ ಹಂತಗಳನ್ನ ಎಲ್ಲರೂ ಮುಂದುವರಿಸ್ಕೊಂಡು ಎಲ್ಲರೂ ಪರಮಾತ್ಮನಲ್ಲಿ ಐಕ್ಯ ಆಗಲಿ ಅನ್ನೋ ಒಂದು ಸಂದೇಶ ನಮ್ಮ ತಂದೆಯವ್ರದ್ದು ಎಲ್ಲ ಗುರುಗಳದ್ದು ಇಟ್ಟು ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದೇ ನನ್ನ ಉದ್ದೇಶನೂ ಇವಾಗಿನ ಪೀಳಿಗೆ ಮುಂದೆ ಬರಬೇಕು. ಈಗ ನಮ್ಮ ವಯಸ್ಸಾಯಿತು, ನಾವೇನು ಮಾಡ್ಲಾರೋ, ಕುಂತ್ಕೊಂಡ್ರೆ ನಡ ನೋವು, ಕಾಲು ನೋವು. ಇವಾಗಿನ ಪೀಳಿಗೆ ಮುಂದೆ ಬಂದಾಗ ತುಂಬ ಅದು ಶೋಭೆಮಾನವಾಗಿರುತ್ತೆ ಅಂತ ಅಷ್ಟೇ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ ಯಾರ್ಯಾರ ಪಯಣ ಯಾವ ಕಡೆಗೋ ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದವರ್ಯಾರೋ ತಿಳಿದವರ್ಯಾರೋ ಬಲ್ಲವರು ಅವರೇ ಆ ನಿಜವಾ ಬಲ್ಲವರು ಅವರೇ ಗುರುಗಳು ಗುರುಗಳು
ಕಂಡಿತ್ತೇ ಇಲ್ಲ ಕನಸಲ್ಲಿ ಎಂದು ಕಂಡಿತ್ತೇ ಇಲ್ಲ ಮನದಲ್ಲಿ ಎಂದು ಬಯಸಿತ್ತೇ ಇಲ್ಲ ಕನಸಲ್ಲಿ ಎಂದು ಕಂಡಿತ್ತೇ ಇಲ್ಲ ಬದುಕಿನ ಉದ್ದಕ್ಕೂ ನೋವು ಕಷ್ಟ ಒಂದು 10 10 100 100,000 ಆಗಿ ಅಧ್ಯಾತ್ಮ ಜಗತ್ನಾದ್ಯಂತ ಅಣುಬಾಣಿನಂತೆ ಪ್ರಸರಿಸಲಿ ಅಂತ ನಮ್ಮ ಗುರುಗಳ ಆಶೀರ್ವಾದ ಮಾಡುತ್ತಾ ಓಂ ಶ್ರೀ ಸದ್ಗುರುವೇ ನಮಃ ಓಂ ಶ್ರೀ ಸದ್ಗುರುವೇ ನಮಃ ಓಂ ಶ್ರೀ ಸದ್ಗುರುವೇ ನಮಃ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರು ಬಲ್ಲವರ್ಯಾರು ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಮನಸ್ಸೆನ್ನ ಮಾತು ಕೇಳದೆ ಹೊರಡುತ್ತಿದೆ ಆಶ್ರಮದ ಕಡೆಗೆ ಒಲವಿಂದ ಹೊರಡುತ್ತಿದೆ ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಅಳಿವು ಉಳಿವು ನೋವು ನಲಿವು ತಿಳಿದವರ್ಯಾರು ಮನಸ್ಸೆಲ್ಲ ಎಂದು ಮನಸ್ಸೆಲ್ಲ ಎಂದು ಕಾಣದಂತ ಸಂತೋಷ ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರು ಬಲ್ಲವರ್ಯಾರು ಜ್ಞಾನ ಮಾರ್ಗ ಹುಡುಕುತ್ತ ಹೊರಡುವುದೋ ಉಳಿಯುವುದು ದಾರಿಯನ್ನು ಕಾಣದೆ ಕುಳಿತಿರುವೆ ಇಲ್ಲಿ ಜ್ಞಾನ ಮಾರ್ಗ ಹುಡುಕುತ್ತ ಹೊರಡುವುದೋ ಉಳಿಯುವುದು ದಾರಿಯನ್ನು ಕಾಣದೆ ಕುಳಿತಿರುವೆ ಇಲ್ಲಿ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ಸತ್ಯ ಮಾರ್ಗ ಕಾಣಲು ಹೊರಡುವೆನ ಆಶ್ರಮಕ್ಕೆ ನಿಜ ಗುರುಗಳ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯನು ವೈಭವ ಜೀವನದಲ್ಲಿ ಮುಳುಗಿ ಶಾಂತಿ ಸಮಾಧಾನವನ್ನು ಮರೆತಿದ್ದಾನೆ. ಶಾಂತಿ ಸಮಾಧಾನ ನೆಮ್ಮದಿ ಆರೋಗ್ಯ ಪಡೆಯಬೇಕಾದರೆ ಧ್ಯಾನಾಸಕ್ತನಾದರೆ ಇವೆಲ್ಲವೂ ದೊರೆಯುತ್ತದೆ. ಬಲ್ಲವರ್ಯಾರು ಬಲ್ಲವರ್ಯಾರು ಯಾರ್ಯಾರ ಪಯಣ ಯಾವ ಕಡೆಗೋ ಯಾರ್ಯಾರ ಪಯಣ ಯಾವ ಕಡೆಗೋ ತಿಳಿದವರ್ಯಾರು ತಿಳಿದವರ್ಯಾರು ಬಲ್ಲವರು ಅವರೇ ಆ ನಿಜವಾ ಬಲ್ಲವರು ಅವರೇ ಗುರುಗಳು ಗುರುಗಳು ಗುರುಗಳಾದ ಗಗನನಂದನಿ ಒಂದು ಧ್ಯಾನ ಭಾರತ ಧ್ಯಾನದಲ್ಲಿ ಏನು ಮಹಿಮೆ ಇದೆ ಅಂತ ತಿಳ್ಕೊಳಕ್ಕೋಸ್ಕರ ಒಂದು ಇದು ಮಾಡಿದ್ರು. ಒಂದೆಂದು ಏನು ಮಾಡಿದ್ರು ಬೆಟ್ಟಕ್ಕೆ ಹೋಗಿ ಗವಿಯಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿ ಹಬ್ಬ ಸೋಮವಾರ ಬೇರೆ ಅವರೇನೋ ಒಂದು ಊಟ ಭ್ರಮಿಸ್ಕೊಂಡು ಅಲ್ಲೋದ್ರಾಗ್ಲಿ ನೋಡ ನೀನು ಬರ್ದಿದ್ದು ಊಟ ಅಂಥದ್ದು ಭ್ರಮಿಸ್ತಾರಲ್ಲಿ. ಹಾಗೆ ನಾನು ತಾರಕ ಧ್ಯಾನ ಮಹಿಮೆ ಇದ್ರೆ ಅದಾಗಲಿ ಅವತ್ತಿನಿಂದ ನಾನು ನಂಬ್ತೀನಿ ದೇವರು ಅಂತ ಗುರುಗಳು ಅಂತ. ಅದೇ ನೀವು ಹೇಳೋದೆಲ್ಲ ಸುಳ್ಳು ಅಂತ ನಾನು ಇದು ಮಾಡ್ತೀನಿ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಅಂದ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ರು ಒಂದು ಗವಿಯಲ್ಲಿ ಕೂತ್ಕೊಂಡು ತಾರಕ ಧ್ಯಾನ ಮಾಡಿ 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 10 ಗಂಟೆಗೆ ಹೋದವರು 3-4 ಗಂಟೆವರೆಗೂ ಮಾಡೋರೆ. ಅಲ್ಲಿಗೆ ಮೈ ಮರೆತು ನಿದ್ದೆ ಮಾಡ್ಬಿಟ್ಟವ್ರೆ.
ಅವರು ಸ್ನೇಹಿತ ಒಬ್ರು ಏನು ಮಾಡವನೆ ಮನೆ ಎಲ್ಲ ಊರೆಲ್ಲ ಹುಡ್ಕವನೆ ಸಿಕ್ಕಿಲ್ಲ ಇವರೇನೋ ಧ್ಯಾನಕ್ಕೇನೋ ಬೆಟ್ಟಕ್ಕೆ ಹೋಗ್ತಿದ್ರಲ್ಲ ಗವಿಗೆ ಅಲ್ಲೋಗಿರ್ತಾರೆ ಇನ್ನೆಲ್ಲೂ ಹೋಗೋರಲ್ಲ ಅವ್ರು ಅಂತ ಹೇಳ್ಬಿಟ್ಟು ಅವರನ್ನು ತಿಂಡಿ ಅದಕ್ಕೆ ಬೇಕಾಗಿದ್ದೇನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲಲ್ಲ ಅಂಥದ್ದೇ ತಗೊಂಡೋಗಿ ಅಲ್ಲಿ ಎಬ್ಬರಿಸ್ತಾನೆ. ಆಗಿದ್ದು ನೋಡ್ತಾರೆ ಸ್ನೇಹಿತ ಏನಪ್ಪ ಅದು ಅಂದರೆ ಇಂಥ ಸ್ವಾಮಿ ನೀವು ಊಟ ಮಾಡಿರಿ, ನಾನು ಒಬ್ಬನೇ ಇದು ಮಾಡೋಕ್ಕಾಗಿಲ್ಲ, ಇಲ್ಲಿ ನೀವು ಅಲ್ಲಿಗೆ ಹೋಗಿರ್ತೀರಿ ಅಂತ ಬಂದೆ ಅಂತ ಹೇಳ್ತಾರೆ. ಅವಾಗ ಅಂದ್ಕೊಂತಾರೆ ನೋಡಿದ್ರ ತಾರಕ ಧ್ಯಾನದ ಒಂದಿದು ಹೇಗಿದೆ ಅಂತ. ಪವಾಡಗಳನ್ನ ನಮಗೂ ಈಗ ಮಾಡಿದ್ರೆ ಈಗ ಆಗುತ್ತಪ್ಪ, ನೀವು ತಾರಕ ಧ್ಯಾನ ಮಾಡ್ಬೇಕು, ಯಾವಾಗೂ ಮಾಡಿದ್ರೆ ಆಗುತ್ತೆ, ಸುಮ್ಮನೆ ಮಾಡಿಲ್ಲ ಅಂದರೆ ನನಗಾಗಿಲ್ಲ ಅಂದರೆ ಹೇಗಾಗುತ್ತೆ ಅಂದರೆ ಆಗ ಸಾಧ್ಯ ಇಲ್ಲ. ಅದನ್ನ ಎಲ್ಲ ಮಾಡಿ ಪರೀಕ್ಷೆ ಮಾಡ್ಕೊಳ್ರಿ ನಿಮಗೆ ನೀವೇನೆ ಅಂತ ಹೇಳಿದಾಗ ನಾವು ಕೂಡ ಸಣ್ಣ ಪುಟ್ಟವೆಲ್ಲ ಮಾಡಿ ನಾವು ಅನುಭವ ಪಟ್ಕೊಂಡಿದ್ದೀವಿ. ಇದು ಸತ್ಯ ಅಂತ ನಮಗೂ ನಂಬಿಕೆ ಬಂತು. ಈಗೂ ಕೂಡ ಆ ಸತ್ಯನ ನಮ್ಮ ಶಿಷ್ಯರು ಕೂಡ ನಾವು ಬೋಧನೆ ಮಾಡ್ತಾ ಎಷ್ಟು ಆನಂದವೋ ಆನಂದ. ನಾವು ನಮ್ಮ ಗುರುಗಳು ಇಬ್ರು ದಾರಿಯಲ್ಲಿ ಮಾತಾಡ್ಕೊಳ್ತಾ ಬರ್ತಾ ಇದ್ವಿ, ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಅಂತ. ಇಲ್ಲಿ ಬಂದು ನೋಡಿದಾಗ ಆನಂದವೇ ಆನಂದ. ಇದೇ ರೀತಿ ತಲಾಂತರವಾಗಿ ಇದೇ ತರ ನಡ್ಕೊಂಡು ಹೋಗ್ಲಿ ಅಂತ ಸದ್ಗುರುನಾಥನನ್ನ ಹೇಳುತ್ತಾ ಓಡ್ತಾ ಇದ್ದೀವಿ. ಸದ್ಗುರುವೇ ನಮಃ, ಸದ್ಗುರುವೇ ನಮಃ, ಸದ್ಗುರುವೇ ನಮಃ, ಸದ್ಗುರುವೇ ನಮಃ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ, ಯಾರ್ಯಾರ ಪಯಣ ಯಾವ ಕಡೆಗೋ, ಯಾರ್ಯಾರ ಪಯಣ ಯಾವ ಕಡೆಗೋ, ತಿಳಿದವರ್ಯಾರೋ ತಿಳಿದವರ್ಯಾರೋ. ಬಲ್ಲವರು ಅವರೇ ಆ ನಿಜವಾ, ಬಲ್ಲವರು ಅವರೇ ಗುರುಗಳು ಗುರುಗಳು. ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು ಶ್ರೀ ಸದ್ಗುರು. ಇಲ್ಲ ಮನದಲ್ಲಿ ಎಂದು ಬಯಸಿದ್ದೇ ಇಲ್ಲ, ಕನಸಲ್ಲಿ ಎಂದು ಕಂಡಿದ್ದೇ ಇಲ್ಲ. ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ, ಬದುಕಿನ ಉದ್ದಕ್ಕೂ ನೋವು ಕಷ್ಟಗಳೆಲ್ಲ ನಡೆದಾರ್ಯರು ಬಾಲ್ಯದಲ್ಲಿ ಬಡ ಕುಟುಂಬದಲ್ಲಿದ್ದು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಭಗವಂತನ ನಿಜ ಸ್ವರೂಪವನ್ನು ಅರಿಯುವಂತಹ ಮಹಾ ಅಂತರವನ್ನು ಆರಿಸುತ್ತಾ ಶ್ರೀ 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 ರಾಮಾನಂದಾರ್ಯ ಗುರುಗಳ ಬಗ್ಗೆ ತಿಳಿದು ಇವರನ್ನು ಗುರುವಾಗಿ ಸ್ವೀಕರಿಸಿ ಎಲ್ಲ ಯೋಗಾಭ್ಯಾಸಗಳನ್ನು ಇವರ ಮುಖೇನ ತಿಳಿದುಕೊಂಡು ಜಗತ್ಸಿದ್ಧರಾಗಿ ಅನೇಕ ಆಧ್ಯಾತ್ಮಿಕ ಪುಸ್ತಕಗಳನ್ನು ಬರೆದು ಆಶ್ರಮಗಳನ್ನು ನಿರ್ಮಾಣ ಮಾಡಿ ಸಾವಿರಾರು ಶಿಷ್ಯರನ್ನು ಈ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿ
ಅಚಲ ಬೋಧೆಯನ್ನು ನೀಡಿರುತ್ತಾರೆ. ಇವರು ಶಿವೈಕ್ಯರಾದ ನಂತರ ಈಗಲೂ ಸಹ ಬೆಂಗಳೂರು ಗೆದ್ದಲಹಳ್ಳಿಯಲ್ಲಿ ಶ್ರೀ 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 ಗಗನಾನಂದಾರ್ಯರ ಸೇವಾಶ್ರಮದಲ್ಲಿ ಇವರ ಧರ್ಮಪತ್ನಿ ಅಚಲ ಮಾತೆ ಶ್ರೀ 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 ಸರೋಜಾಂಬೆಯವರು ಅಚಲ ಬೋಧೆಯನ್ನು ತಿಳಿಸುತ್ತಿದ್ದಾರೆ. ಶ್ರೀ 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 ಗಗನಾನಂದಾರ್ಯರ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ 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 ಸಂಜೀವಾನಂದಾರ್ಯರು ಇವರೂ ಸಹ ಅನೇಕ ಶಿಷ್ಯರನ್ನು ಹೊಂದಿದ್ದು ಸುಮಾರು ಆಶ್ರಮಗಳನ್ನು ನಿರ್ಮಿಸಿ ಯೋಗದ ಬಗ್ಗೆ ಶಿಷ್ಯರಿಗೆ ತಿಳುವಳಿಕೆ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿದ್ದಾರೆ. ಯೋಗವೆಂದರೆ ಮನುಷ್ಯ ತನ್ನ ದೇಹಾತ್ಮವನ್ನು ದಿವ್ಯಾತ್ಮನಲ್ಲಿ ಐಕ್ಯಗೊಳಿಸುವ ಸಾಧನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಪತಂಜಲಿ ಮಹರ್ಷಿಯವರ ಯೋಗ ಸಾಧನೆಯನ್ನು ತಿಳಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶಕರಾಗಿದ್ದರು. ಇವರು ಶಿವೈಕ್ಯರಾಗಿದ್ದಾರೆ. ಇವರ ಸಮಾಧಿ ದೊಡ್ಡಬಳ್ಳಾಪುರದ ಕರೇನಹಳ್ಳಿಯಲ್ಲಿ ಶ್ರೀ 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 ಸಂಜೀವಾನಂದಾರ್ಯರ ಸೇವಾಶ್ರಮವಿದೆ. ಯಾರ್ಯಾರ ದಾರಿ ಯಾವುದೋ ಬಲ್ಲವರ್ಯಾರೋ ಬಲ್ಲವರ್ಯಾರೋ ಯಾರ್ಯಾರ ಪಯಣ ಯಾವ ಕಡೆಗೋ